ಸರ್ಕಾರದ ಬಳಿ ಎಲ್ಲವೂ ಕೂಡ ಇದೆ, ಆದರೆ ಕಾಸೇ ಇಲ್ಲ. ಆ ಕಾಸು ಇಲ್ಲದೆ ಇರೋದಕ್ಕೆ ಏನು ಮಾಡ್ತಾ ಇದ್ದಾರೆ? ಎಣ್ಣೆ ಕುಡಿಯೋರ ಮೇಲೆ ಹಾಕ್ತಾರೆ. ಪಾಪ ಅವ್ರು ಆಚೆ ಬಂದು ಬಾಯಿ ಬಡ್ಕೊಳ್ಳಲ್ವಲ್ಲ. ಕೆಲವರು ಕದ್ದು ಮುಚ್ಚಿ ಕುಡಿತಾ ಇರ್ತಾರೆ, ಗೊತ್ತಾಗಲ್ವಲ್ಲ. ದರ ಎಷ್ಟಾದ್ರೆ ಕುಡಿಲೇಬೇಕು, ಕುಡಿತಾರೆ. ಈಗ ನೋಡಿ, ಮದ್ಯಪ್ರಿಯರಿಗೆ ಮತ್ತೊಂದು ಶಾಕ್ ಅನ್ನ ಸರ್ಕಾರ ಕೊಟ್ಟಿದೆ. ಬಿಯರ್ ಮೇಲಿನ ಸುಂಕದ ದರವನ್ನ ಏರಿಕೆಯನ್ನ ಮಾಡಿದ್ದಾರೆ. 10 ರೂಪಾಯಿಯಿಂದ 45 ರೂಪಾಯಿವರೆಗೂ ಬೆಲೆ ಏರಿಕೆಯನ್ನ ಮಾಡಿದ್ದಾರೆ. ಇಂದಿನಿಂದಲೇ ಪರಿಷ್ಕೃತ ದರ ಜಾರಿ ಹೇಳಿದ್ರು. 20ನೇ ತಾರೀಕಿನಿಂದ ಜಾರಿ ಮಾಡ್ತೀವಿ ಅಂತೇಳಿ. ಅದರ ತಕ್ಕಂಗೆ ಈಗ ಮಾಡಿದ್ದಾರೆ. 6 ತಿಂಗಳ ಹಿಂದೆ ಆಮದು ವಸ್ತುಗಳ ಮೇಲೆ ಬೆಲೆ ಏರಿಕೆ ಆಗಿತ್ತು. ಇದೀಗ ಸುಂಕವನ್ನ ಹೆಚ್ಚಳವನ್ನ ಸರ್ಕಾರ ಮಾಡಿದೆ. ಸೊ ಹಾಗಾಗಿ ಮದ್ಯಪ್ರಿಯರೇ, ನೀವೆಲ್ಲೂ ಬಂದು ಆಚೆ ಏನು ಹೇಳೋಕ್ ಪರಿಸ್ಥಿತಿಯಲ್ಲಿಲ್ಲ. ಹಾಗಾಗಿ ನೀವೇ ಅದಕ್ಕೆ ಸರಿಯಾದಂಥ ಮಾರ್ಗ ಅಂತೇಳಿ ನಿಮ್ಮ ಮೇಲಿನೇ ಸುರಿತಾ ಇರ್ತಾರೆ. ನೀವು ಕಟ್ತಾ ಇರಿ. ನೀವು ಕುಡಿಯೋದನ್ನ ಬಿಡೋದಿಲ್ಲ, ಅವ್ರು ಹಾಕೋದನ್ನ ಬಿಡೋದಿಲ್ಲ. ನೀವು ಕುಡಿತಾ ಇರಿ, ಅವ್ರು ಹಾಕ್ತಾ ಇರ್ತಾರೆ. ಯಾಕಂದ್ರೆ ನೀವು ಆಚೆ ಬಂದು ಏನು ಪ್ರತಿಭಟನೆ ಮಾಡೋಕ್ಕಾಗಲ್ವಲ್ಲ. ಬಂದರೆ ಒಂದಷ್ಟು ಸಂಘಟನೆಯವರು ನಿಮ್ಮ ಬಂದ್ಬಿಟ್ಟು ಒಂದು 4-5 ಜನ ನಿಂತ್ಕೊಂಡಿರ್ತಾರೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಪಾಪ ಮದ್ಯಪ್ರಿಯರು ಯಾರು ಕೂಡ ಬಂದ್ಬಿಟ್ಟು ಆಚೆ ಪ್ರತಿಭಟನೆ ಮಾಡಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಹಾಕಿದ್ದೇ ಹಾಕ್ತಾರಲ್ರಿ ಬರಿಯನ್ನ. ಅಲ್ಲಿ ಕೇಳೋರಿಲ್ಲ ಅಂತ ಹೇಳ್ಬಿಟ್ಟು ಇವರು ನಾವು ಹೇಳ್ತಾ ಇರ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇರ್ತಾರೆ ಸರ್ಕಾರದವರು ಅಂತ. ಅರುಣ್ಣ, ಬಿಯರ್ ಪ್ರಿಯರಿಗೆ ಇದೊಂದು ಕಹಿ ಸುದ್ದಿ. ಇವತ್ತಿನಿಂದ ಸರ್ಕಾರ ಬಿಯರ್ ಮೇಲಿನ ಸುಂಕವನ್ನು ಹೆಚ್ಚಳ ಮಾಡಿದೆ. ಅಂದರೆ ಬಿಯರ್ ರೇಟನ್ನು ಹೆಚ್ಚಿಗೆ ಮಾಡಿದೆ. ಯಾರು ಬಾರ್ಗಳು KSBCLನಿಂದ ಇವತ್ತು ಸ್ಟಾಕನ್ನು ಹಾಕಿಸ್ಕೊಳ್ತಾರೋ ಅಂಥವ್ರಿಗೆ ಇವತ್ತು ಹೊಸ ದರ ಅನ್ವಯವಾಗುತ್ತೆ. ಸುಮಾರು 10 ರೂಪಾಯಿಯಿಂದ 45 ರೂಪಾಯಿವರೆಗೂ ಕೂಡ ಬಿಯರ್ ದರವನ್ನು ಹೆಚ್ಚಳ ಮಾಡಿದ್ದಾರೆ. ಅದು ಸುಮಾರು 150 ರೂಪಾಯಿ ಇದ್ದರೆ 190 ರೂಪಾಯಿ, ಅಥವಾ 200 ರೂಪಾಯಿ ಇದ್ದರೆ 240 ರೂಪಾಯಿ. ಹೀಗೆ ಬಿಯರ್ ರೇಟ್ ಹೆಚ್ಚಳ ಆಗಿದೆ. ಸುಮಾರು 5-6 ಬ್ರ್ಯಾಂಡ್ಗಳ ಬಿಯರ್ ದರವನ್ನು ಹೆಚ್ಚಳ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಈ ಹಿಂದೆ 6 ತಿಂಗಳ ಹಿಂದೆ ಆಮದು ಸುಂಕವನ್ನು, ಅಂದರೆ ಈ ಕಚ್ಚಾ ವಸ್ತುಗಳ ಪೂರೈಕೆ ಆಮದು ಸುಂಕ ಏನಿತ್ತು ಅದನ್ನು ಹೆಚ್ಚಳ ಮಾಡುವ ಕೆಲಸವನ್ನು ಸರ್ಕಾರ ಮಾಡಿತ್ತು. ಇದೀಗ ಬಿಯರ್ ರೇಟನ್ನು ಹೆಚ್ಚಿಗೆ ಮಾಡಿದೆ. ಇದು ಎಲ್ಲೋ ಒಂದು ಕಡೆ ಬಿಯರ್ ಪ್ರಿಯರಿಗೆ ನಿಜಕ್ಕೂ ಒಂದು ರೀತಿ ಶಾಕ್. ಯಾಕಂತ ಹೇಳಿದ್ರೆ ಏಕಾಏಕಿ 10 ರೂಪಾಯಿಯಿಂದ 45 ರೂಪಾಯಿವರೆಗೂ ಕೂಡ ಏರಿಕೆ ಮಾಡಿರೋದು. ಇದೊಂದು ದೊಡ್ಡ ಮಟ್ಟದ ಏರಿಕೆ. ಯಾಕಂತ ಹೇಳಿದ್ರೆ ಏಕಾಏಕಿ 40-45 ರೂಪಾಯಿ ಹೆಚ್ಚಿಗೆ ಕೊಡಬೇಕು ಅಂತ ಹೇಳಿದ್ರೆ ಅದು ಎಂಥವ್ರಿಗೂ ಕೂಡ ಒಂದು ರೀತಿ ಕಸಿವಿಸಿ ಅನಿಸ್ತದೆ. ಅದ್ರ ಜೊತೆಗೆ ಬೇಜಾರಾಗುತ್ತೆ. ನಿನ್ನೆ ಬಿಯರ್ ಕುಡ್ದಂಥವನು 200 ರೂಪಾಯಿ ಕೊಟ್ಟು ಬಿಯರ್ ಕುಡ್ದಿದ್ರೆ ಇವತ್ತಾತ ಬಾರ್ಗೆ ಹೋದರೆ ಇವತ್ತು 240-45 ರೂಪಾಯಿ ದುಡ್ಡನ್ನು ಬಿಯರ್ ಕುಡಿಯೋದಕ್ಕೆ ಕೊಡಬೇಕು. ಹೀಗಾಗಿಯೇ ಇವತ್ತು ಹೊಸ ಸ್ಟಾಕ್ ಏನು ಬಂದಿದೆ ಆ ಹೊಸ ಸ್ಟಾಕ್ಗಳ ದರ 40-45 ರೂಪಾಯಿ ಹೆಚ್ಚಳ ಆಗಿದೆ. ಇದು ಎಲ್ಲೋ ಒಂದು ಕಡೆ ಬಿಯರ್ ಪ್ರಿಯರಿಗೆ ಒಂದು ರೀತಿ ಸರ್ಕಾರ ಶಾಕ್ ಕೊಡುವ ಕೆಲಸವನ್ನು ಮಾಡಿದೆ. ಅರುಣ್, ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇದು ಯಾಕೆ ಅಂತಂದರೆ, ಹೊಸ ವರ್ಷದ ಸಂದರ್ಭದಲ್ಲಿ ಅತಿ ಹೆಚ್ಚು ಭಾರತ ದೇಶದಲ್ಲೇ ಬಿಯರ್ ಸೇಲ್ ಆಗಿರೋದು ಕರ್ನಾಟಕದಲ್ಲೇ. ಹಾಗಾಗಿ ಬಿಯರ್ ಒಳ್ಳೆ ದುಡ್ಡು ಮಾಡೋಕ್ಕೆ ಮಾರ್ಗ ಅಂತ ಹೇಳ್ಬಿಟ್ಟು ಸರ್ಕಾರ ಕಣ್ಣು ಬಿದ್ದಿದೆ. ಆ ನಿಟ್ಟಿನಲ್ಲಿ ಈಗ ಅದ್ರ ಮೇಲೇ ಈ ದರವನ್ನು ಏರಿಕೆ ಮಾಡಿರೋದು.